ಎಕ್ಸಸೈಸ್ ಥೆರಪಿಯಲ್ಲಿ ನಾವು ತುಂಬ ವಿಧಗಳನ್ನು ಮಾಡ್ತೇವೆ. ಫಸ್ಟ್ ಸ್ಟ್ರೆಂತ್ ಟ್ರೈನಿಂಗ್ ಅಂತ, ನಾನೀಗ ಎಕ್ಸಾಂಪಲ್ ಹೇಳಿದ್ದು ಸ್ಟ್ರೆಂತ್ ಟ್ರೈನಿಂಗ್. ಮತ್ತು ನಾವು ಅದರಲ್ಲಿ ಮಾಡೋದು ಫ್ಲೆಕ್ಸಿಬಿಲಿಟಿ ಮತ್ತು ಎಜಿಲಿಟಿ ಟ್ರೈನಿಂಗ್ ಕೂಡ ಮಾಡ್ತೇವೆ. ಅದರಲ್ಲಿ ಕೋಆರ್ಡಿನೇಷನ್, ಬ್ಯಾಲೆನ್ಸ್ ಟ್ರೈನಿಂಗ್ ಕೂಡ ಮಾಡ್ತೇವೆ. ಎಜಿಲಿಟಿ ಟ್ರೈನಿಂಗು ಮತ್ತು ಫ್ಲೆಕ್ಸಿಬಿಲಿಟಿ ಟ್ರೈನಿಂಗ್ ನಾವು ಸ್ಪೋರ್ಟ್ಸ್ ಇಂಡಿವಿಜುವಲ್ಸಲ್ಲಿ ಜಾಸ್ತಿ ಹಾಕ್ತೇವೆ. ಸ್ಪೋರ್ಟ್ಸ್ ಇಂಜುರಿ ಆದ ಪೇಷಂಟ್ಗಳಿಗೆ ಜಾಸ್ತಿ ನಾವು ಅದನ್ನು ಎಜಿಲಿಟಿ ಮತ್ತು ಬ್ಯಾಲೆನ್ಸ್ ಟ್ರೈನಿಂಗ್ ಎಲ್ಲ ಜಾಸ್ತಿ ಆಗ್ತವೆ. ಅದೇ ಬ್ಯಾಲೆನ್ಸ್ ಕೋಆರ್ಡಿನೇಷನ್ ಟ್ರೈನಿಂಗ್ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ನಮಗೆ ಬೇಕಾಗ್ತದೆ. ಅದು ಒಂದು ಇದೇ ಪೇಷಂಟಿಗೆ ಕೊಡಬೇಕು ಅಂತ ಏನಿಲ್ಲ. ಎಲ್ಲ ಪೇಷಂಟಿಗೂ ಕೂಡ ಒಂದು ಇಂಜುರಿ ಆದಮೇಲೆ ಬ್ಯಾಲೆನ್ಸ್, ಪ್ರೋಪ್ರೊಸೆಪ್ಷನ್ ಈ ಥರ ವರ್ಡ್ಗಳೆಲ್ಲ ಅಂದರೆ ನಮ್ಮ ಅಂಶಗಳು. ಈಗ ಒಂದು ಕೋಆರ್ಡಿನೇಷನ್ ಅಂತ ಹೇಳಿದರೆ ನಾವು ಒಂದು ವಸ್ತುವನ್ನು ಒಂದು ಕಡೆಯಿಂದ, ಈಗ ಎಕ್ಸಾಂಪಲ್ ನಾವು ಊಟ ಮಾಡಬೇಕು ಹೇಳಿದರೆ ಒಂದು ಸ್ಪೂನನ್ನು ತಟ್ಟೆಯಿಂದ ತೆಗೊಳ್ಳಿಕ್ಕೆ ನಮಗೆ ಕೋಆರ್ಡಿನೇಷನ್ ಬೇಕು, ಬ್ರೈನ್ ಕೋಆರ್ಡಿನೇಷನ್ ಬೇಕು. ಕೆಲವು ಕಾಯಿಲೆಗಳಲ್ಲಿ ಎಕ್ಸಾಂಪಲ್ ನೀವು ತಗೊಂಡ ಸ್ಟ್ರೋಕು, ಪಾರ್ಕಿನ್ಸನ್ಸ್ ಈ ಥರ ಕಾಯಿಲೆಗಳಲ್ಲಿ ಇದು ಈ ಭಾಗ ಎಫೆಕ್ಟ್ ಆಗಿರ್ತದೆ. ಸೊ ಈ ಪೇಷಂಟ್ಸ್ಗಳಿಗೆ ಹ್ಯಾಂಡ್ ಐ ಕೋಆರ್ಡಿನೇಷನ್ಸ್ ಇರೋದಿಲ್ಲ, ಲೆಗ್ ಕೋಆರ್ಡಿನೇಷನ್ಸ್ ಇರೋದಿಲ್ಲ. ಸೊ ಇದನ್ನೆಲ್ಲ ಟ್ರೈನ್ ಮಾಡುವಂಥದ್ದು ಒಂದು ಕೋಆರ್ಡಿನೇಷನ್ ಎಕ್ಸಸೈಸ್ ಥೆರಪಿ ಅಂತ. ಸೊ ಈ ಥರ ನಾವು ಹಲವಾದ ರೀತಿಯಲ್ಲಿ ಒಂದು ಪೇಷಂಟಿಗೆ ಎಕ್ಸಸೈಸನ್ನು ಡಿಸೈನ್ ಮಾಡ್ತೇವೆ. ಅಂತ ಇವಳ ಮಗುವಿಗೆ ಇವರ ನಯನ ಮೇಡಮ್ ಹತ್ರ ಬರ್ತಿದ್ದೇವೆ. ಅವಳಿಗೆ CP ಪ್ರಾಬ್ಲಮ್ ಇತ್ತು. ವರುಣ್ ಸರ್ ಇವರ ನಯನ ಮೇಡಮ್ಗೆ ಕಲಿಸಿದ್ರು. ಅವಳು ಕಾಲಿದು ಮತ್ತು ಕೈದು, ಕಾಲು ಸ್ವಲ್ಪ ಇಂಪ್ರೂವ್ ಆಗಿದೆ. ತುದಿ ಕಾಲಲ್ಲಿ ನಡೀತಿದ್ಲು, ಈಗ ಸರಿ ನಡೀತಾಳೆ. ಮಗುವಿನ ನಡೀತಾನೆ ಇರಲಿಲ್ಲ, ಮತ್ತೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ತುದಿಗಳಲ್ಲಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದು ಮೊದಲಿಗಿಂತ ತುಂಬ ಇಂಪ್ರೂವ್ ಆಗಿದ್ದಾಳೆ. ಈಗ ಕಾಲು ಇಡ್ತಾಳೆ, ಆದರೆ ಪರವಾಗಿಲ್ಲ. ಇನ್ನೂ ಇದು ಮಾಡಿದರೆ ಸರಿಯಾಗ್ಬೋದು. ರವಿಕುಮಾರ್ ಅಂತೇಳಿ, ನಾನು ಉಜಿರೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷನಾಗಿದ್ದೇನೆ. ನಾನು ಫೆಬ್ರವರಿ 23 ತಾರೀಕಿಗೆ ನಮ್ಮ ಉಜಿರೆಯಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟ ಇತ್ತು. ಆ ಕ್ರಿಕೆಟ್ ಪಂದ್ಯಾಟದಲ್ಲಿ ಆಡುವಾಗ ನಾನು ಬಿದ್ದು ನನ್ನ ಕೈಯ ಮಾಂಸ ಕಟ್ಟಾಗಿತ್ತು ಒಳಗಡೆದು. ಇದಕ್ಕೆ ಡಾಕ್ಟ್ರಲ್ಲಿ ತೋರಿಸಿದಾಗ ಅದನ್ನು ಸರ್ಜರಿ ಮಾಡಲಿಕ್ಕೆ ಹೇಳಿದರು. ಸರ್ಜರಿ ಮಾಡಿ ಒಂದು 6 ತಿಂಗಳು ಟೈಮ್ ಬೇಕಂತ ಹೇಳಿದರು ಅದು ಸರಿಯಾಗಲಿಕ್ಕೆ. ಮತ್ತು ಅದಕ್ಕೆ ಫಿಸಿಯೋಥೆರಪಿಯನ್ನು ಮಾಡಿದರೆ ಒಳ್ಳೆಯದಂತೇಳಿ ಇಲ್ಲಿಗೆ ಕಲಿಸಿದರು. ನಮ್ಮ ಇಲ್ಲಿಯ ಡಾಕ್ಟರ್ ನಯನ್ ಭಟ್ ಅದಕ್ಕೆ ಒಳ್ಳೆಯ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಟ್ಟು ನನ್ನ ಕೈ ಆಚೆ ಈಚೆ ಅಲ್ಲಾಡಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಆದರೆ ಈಗ ಸಾಧಾರಣ 70% ಈಗ ನಂದು ಕೈ ಆಚೆ ಈಚೆ ಅಲ್ಲಾಡಿಸಲಿಕ್ಕೆ ಆಗ್ತದೆ. ಈಗ ಯಾವುದೇ ತೊಂದರೆ ನನಗೆ ಇಲ್ಲದೆ ನಾನು ನನ್ನ ಮನೆಯಲ್ಲೆಲ್ಲ ಕೆಲಸಗಳನ್ನು ಮಾಡ್ತೇನೆ ಮತ್ತು ಬೈಕನ್ನು ಓಡಿಸ್ತೇನೆ, ಕಾರನ್ನು ಓಡಿಸ್ತೇನೆ. ಯಾವ ರೀತಿಯ ನನಗೀಗ ಅಂಥ ತೊಂದರೆ ಕಾಣಿಸ್ತಾ ಇಲ್ಲ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಪೇಷಂಟ್ಗಳು ಆದಷ್ಟು ಬೇಗ ಗುಣಮುಖರಾಗಿ ಹೋಗಿದ್ದು ನಾನು ನನ್ನ ಕಣ್ಣಲ್ಲಿ ನೋಡಿದ್ದೇನೆ. ನನ್ನ ಕೈಯನ್ನು ಆಚೆ ಈಚೆ ಮೇಲೆ ಕೆಳಗೆ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತಿದ್ದು, ಆದರೆ ಈಗ ಮೇಲಕ್ಕೆ ಹೋಗ್ತದೆ, ಕೆಳಕ್ಕೂ ಬರ್ತದೆ. ಎಲ್ಲ ಕಡೆ ಆಚೆ ಈಚೆ ನನ್ನ ಕೈಯನ್ನು ನನಗೆ ಅಲ್ಲಾಡಿಸಲಿಕ್ಕೆ ಆಗ್ತಿದೆ. ಹಾಗಾಗಿ ಈ ಬೆನಕದಲ್ಲಿ ನನಗೆ ಸಿಕ್ಕಿದಂಥ ಒಂದು ಟ್ರೀಟ್ಮೆಂಟು ಒಳ್ಳೆಯ ಗುಣಮಟ್ಟದ ಟ್ರೀಟ್ಮೆಂಟ್ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ.